ಆತ್ಮೀಯ ಕನ್ನಡಿಗ ಬಂಧುಗಳೇ, ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ನಾನಿವತ್ತು ಕೇರಳದ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈ ದೇವಸ್ಥಾನದ ವಿಶೇಷ ಅಂತಂದ್ರೆ, ಈ ದೇವಸ್ಥಾನವನ್ನ ನೋಡಿದ ನಂತರನೇ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಇಲ್ಲಿ ವಿಡಿಯೋಗ್ರಫಿ ಅವಕಾಶ ಇಲ್ಲದೆ ಇರೋದ್ರಿಂದ ದೇವಸ್ಥಾನದ ಬಗ್ಗೆ ಯಾವುದೇ ವಿಡಿಯೋಗಳನ್ನ ತೆಗೆಯೋ ಹಂಗೆ ಇಲ್ಲ. ಯಾಕಂದ್ರೆ ಒಳಗಡೆ ಹೋಗುವಾಗನೇ ಹೆವಿ ಸೆಕ್ಯೂರಿಟಿ ಇರುತ್ತೆ. ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬಂದ್ರೆ ತಪ್ಪದೇ ಕೆಲವೊಂದು ಸಂಗತಿಗಳನ್ನ ವೀಕ್ಷಿಸಬಹುದು ಅಂತ ಹೇಳಲಿಕ್ಕೆ ಅಷ್ಟೇ ಇಚ್ಛೆ ಪಡ್ತೇನೆ. ಈ ದೇವಸ್ಥಾನದಲ್ಲಿ ಸಾವಿರಾರು ಕಂಬಗಳಿದಾವೆ, ಕಲ್ಲಿನ ಕಂಬಗಳು. ಆ ಕಲ್ಲಿನ ಕಂಬಗಳಲ್ಲಿ ದೀಪ ಸುಂದರಿಯರನ್ನ ಕೆತ್ತನೆ ಮಾಡಿದ್ದಾರೆ. ಆ ದೀಪ ಸುಂದರಿಯ ಕೈಯಲ್ಲಿ ಒಂದು ಪಣತೆ ಇದೆ, ಅಂದ್ರೆ ಹಣತೆ ಇದೆ. ಆ ಹಣತೆಯಲ್ಲಿ ಎಣ್ಣೆ ಹಾಕಿ ಬತ್ತಿಯಿಂದ ದೀಪವನ್ನ ಹಚ್ಚಿ ಆ ದೀಪದ ಬೆಳಕಿನಲ್ಲಿ ಈ ಇಡೀ ದೇವಸ್ಥಾನ ಕಾಣುವಂಗೆ ಒಂದು ವಿಶಿಷ್ಟವಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಪದ್ಮನಾಭ ಸ್ವಾಮಿಯು ಶಯನ ಸ್ಥಿತಿಯಲ್ಲಿದ್ದಾನೆ. ಈ ಪದ್ಮನಾಭ ಸ್ವಾಮಿಯ ದರ್ಶನ ಪಡಿಬೇಕು ಅಂದ್ರೆ 3 ಬಾಗಿಲಿಗಳಿಂದ ಪಡಿಬೇಕು. 1ನೇ ಬಾಗಿಲಲ್ಲಿ ತಲೆ ಮತ್ತು ಕೈ ಭಾಗ, 2ನೇ ಭಾಗದಲ್ಲಿ ನಾಭಿ ಅಂದ್ರೆ ಬ್ರಹ್ಮಸ್ಥಾನ, 3ನೇ ಭಾಗದಲ್ಲಿ ಚರಣವನ್ನ ದರ್ಶನ ಮಾಡ್ಕೊಳ್ಬಹುದು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಹೇಳ್ತೇನೆ. ಈ ಪದ್ಮನಾಭ ಸ್ವಾಮಿಯ ಹಿಂದುಗಡೆ, ಅಂದ್ರೆ ಆತನ ಮೂರ್ತಿಯ ಹಿಂದುಗಡೆ ಒಂದು ಚಿಕ್ಕದಾದ ಬಾವಿ ಇದೆಯಂತೆ. ಆ ಬಾವಿಯಲ್ಲಿ ಸ್ವಲ್ಪ ನೀರಿದೆ. ಆ ನೀರನ್ನ ವರ್ಷಕ್ಕೆ 1 ಸಲ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಮಾತ್ರ ಅಲ್ಲಿಂದ ನೀರು ತೆಗೆದು ಶ್ರೀ ಪದ್ಮನಾಭ ಸ್ವಾಮಿಗೆ ಅಭಿಷೇಕ ಮಾಡ್ತಾರಂತೆ, ವರ್ಷಕ್ಕೆ 1 ಸಲ ಮಾತ್ರ. ಈ ಬಾವಿಯ ವಿಶೇಷತೆ ಏನು ಅಂದ್ರೆ, ಈ ಬಾವಿ ನೇರವಾಗಿ ಇಲ್ಲಿಂದ 2.5 ಕಿಲೋಮೀಟರ್ ದೂರದಲ್ಲಿರುವ ಸಮುದ್ರಕ್ಕೆ ಕನೆಕ್ಷನ್ ಇದೆ ಅಂತ. ಮತ್ತೆ ಈ ದೇವಸ್ಥಾನದ ಬಗ್ಗೆ ನಾನು ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ದೇವಸ್ಥಾನದಲ್ಲಿ ಚಿನ್ನ ಎಷ್ಟಿದೆ, ಎಷ್ಟು ನೆಲಮಾಳಿಗೆ ಇದಾವೆ, ಎಷ್ಟು ನೆಲಮಾಳಿಗೆಗಳನ್ನ ಸದ್ಯದಲ್ಲಿ ಓಪನ್ ಮಾಡಿ ಎಷ್ಟೆಷ್ಟು ಚಿನ್ನ ಇದೆ ಅಂತ ನೋಡಿದ್ರು. ಆನಂತರ ಒಂದು ಬಾಗಿಲನ್ನ ತೆಗಿಲಿಕ್ಕಾಗ್ಲಿಲ್ಲ. ಇವೆಲ್ಲ ಮಾಹಿತಿಗಳನ್ನ ನೀವು ಈ ನ್ಯೂಸ್ ಪೇಪರ್ಗಳಲ್ಲಿ, ನ್ಯೂಸ್ ಮಾಧ್ಯಮದಲ್ಲಿ ಕೇಳಿರ್ಬೋದು. ಈ ದೇವಸ್ಥಾನ ಎಷ್ಟೊಂದು ವಿಶಾಲವಾಗಿದೆ ಅಂದ್ರೆ, ಈ ಪ್ರಾಕಾರ ಮಂಟಪಗಳನ್ನ ನಿರ್ಮಿಸಿದ್ದಾರೆ 4 ಕಡೆನು. ಈ ದೇವಸ್ಥಾನಕ್ಕೆ 4 ದಿಕ್ಕಿನಿಂದನೂ ಪ್ರವೇಶ ದ್ವಾರಗಳಿದಾವೆ. ಒಂದು ದಿಕ್ಕಿನಲ್ಲಿ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಮಾತ್ರ ಒಂದು ಬೃಹತ್ತಾದ ಗೋಪುರವನ್ನ ನಿರ್ಮಿಸಿದ್ದಾರೆ. ಈ 4 ದಿಕ್ಕಿನಲ್ಲಿರುವ ಪ್ರಾಕಾರ ಮಂಟಪದ ಉದ್ದ ಎಷ್ಟಿದೆ ಅಂದ್ರೆ, ಒಂದು ಕಡೆದ ಉದ್ದ ಸುಮಾರು 250 ಮೀಟರ್ ಇರ್ಬೋದು. ಅಂದ್ರೆ ಈ ಪ್ರಾಕಾರ ಮಂಟಪದಲ್ಲಿ ಈ ದೇವಸ್ಥಾನವನ್ನ ನೀವು ಒಂದು ಸುತ್ತ ಹಾಕಿದ್ರೆ 1 ಕಿಲೋಮೀಟರ್ ಸುತ್ತಿದಂಗ ಆಗ್ತದೆ. ಅಷ್ಟು ಪ್ರಾಕಾರ ಮಂಟಪಕ್ಕೂ ಕಲ್ಲಿನ ಕಂಬಗಳಿದಾವೆ. ವಿಶೇಷವಾದ ಕೆತ್ತನೆಗಳುಳ್ಳ ಬೃಹತ್ತಾಗಿರುವ ಈ ದೇವಸ್ಥಾನವನ್ನೊಮ್ಮೆ ನೀವು ದರ್ಶನ ಮಾಡಲೇಬೇಕು. ಇಲ್ಲಿಯ ಕಲಾ ಸಂಪತ್ತನ್ನ ನೀವು ಒಂದ್ಸಲ ನೋಡ್ಲೇಬೇಕು. ಮತ್ತೊಂದು ನನಗೆ ತುಂಬಾ ಇಷ್ಟ ಆಗಿದ್ದು ಒಂದು ವಿಶೇಷ ಅಂತಂದ್ರೆ, ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ಕೃತಕ ವಿದ್ಯುತ್ ದೀಪಗಳಿಲ್ಲ. ಕೇವಲ ಕೊಬ್ಬರಿ ಎಣ್ಣೆಯಿಂದ ಹಚ್ಚಿದ ದೀಪಗಳ ಬೆಳಕಿನಿಂದ ಮಾತ್ರ ಶ್ರೀ ಪದ್ಮನಾಭ ಸ್ವಾಮಿಯನ್ನ ನೋಡ್ಬೋದು. ಈ ಪದ್ಮನಾಭ ಸ್ವಾಮಿ ಇರುವ ಗರ್ಭಗುಡಿಯಲ್ಲಿ ಯಾವುದೇ ಕೃತಕ ದೀಪಗಳಿಲ್ಲ, ವಿದ್ಯುತ್ ದೀಪಗಳಿಲ್ಲ. ಕೇವಲ ಕೊಬ್ಬರಿ ಎಣ್ಣೆಯ ದೀಪಗಳನ್ನ ಮಾತ್ರ ಹಚ್ತಾರೆ. ಈ ದೇವಸ್ಥಾನ ಒಳಗಡೆ ಹೋಗ್ಲಿಕ್ಕೆ ಒಂದು ಡ್ರೆಸ್ ಕೋಡ್ ಇದೆ. ಶರ್ಟ್ ಹಾಕ್ಲಿಕ್ಕಿಲ್ಲ, ಬನಿಯನ್ ಹಾಕ್ಲಿಕ್ಕಿಲ್ಲ, ಬಿಳಿ ಪಂಚೆಯನ್ನು ಉಟ್ಕೊಳ್ಬೇಕು. ಬೇಕಾದ್ರೆ ಮೇಲ್ಗಡೆ ಶಾಲನ್ನ, ಬಿಳಿ ಶಾಲನ್ನ ಹೊತ್ಕೊಳ್ಬಹುದು. ಸ್ತ್ರೀಯರಾಗ್ಲಿ ಪುರುಷರಾಗ್ಲಿ ಬಿಳಿ ಪಂಚೆಯನ್ನು ಉಟ್ಕೊಂಡೇ ಬರ್ಬೇಕು ಅಂತ ಒಂದು ಡ್ರೆಸ್ ಕೋಡ್ ಇದೆ. ಈ ದೇವಸ್ಥಾನದ ಸುತ್ತಮುತ್ತ ಅಂದ್ರೆ 4 ಕಡೆನೂ ನಿಮ್ಗೆ ರೂಮ್ಗಳು ಸಿಗ್ತವೆ. ದೇವಸ್ಥಾನದ ಪಶ್ಚಿಮ ದ್ವಾರದಲ್ಲಿ ನಿಮ್ಗೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ಗಳಿದಾವೆ, ಶುದ್ಧ ಶಾಕಾಹಾರಿ ಹೋಟೆಲ್ಗಳನ್ನ ಕಾಣಬಹುದು. ಹೀಗೆ ಈ ದೇವಸ್ಥಾನಕ್ಕೆ ಬಂದ್ರೆ ಒಂದು ವಿಶಿಷ್ಟವಾದ ಅನುಭವ, ರಂಗನಾಥ ಸ್ವಾಮಿಯನ್ನ ನೋಡಿದಂತ ವಿಶಿಷ್ಟವಾದ ಅನುಭವವನ್ನ ಪಡ್ಕೊಳ್ಬಹುದು. ಆತ್ಮೀಯ ವೀಕ್ಷಕರೇ, ಈ ನನ್ನ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ, ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ, ನಗ್ತಾ ಇರಿ. ನಮಸ್ಕಾರ. ಥ್ಯಾಂಕ್ ಯು.